ಬೀದರ್ ಮಾತ್ರ ಅಲ್ಲ, ಜೊತೆಗೆ ನಿಮಗೆ ಉತ್ತರ ಕನ್ನಡ ಭಾಗದಲ್ಲೂ ಅಷ್ಟೇ ಬಸ್ ಸಂಚಾರ ಸ್ಥಗಿತ ಆಗಿದೆ. ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಉದಯ್ ಬರಿಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ರಾಜ್ಯಾದ್ಯಂತ ಇವತ್ತು ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಸಾರಿಗೆ ನೌಕರರ ಏನು ಪ್ರತಿಭಟನೆ ನಡೀತಾ ಇದೆ, ಇದು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಅದರ ಬಿಸಿ ತಟ್ಟಿದೆ. ತಾವೀಗ ನೋಡ್ತಾ ಹೋಗ್ಬೋದು, ನಾವು ಕಾರವಾರದ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದೀವಿ. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗಿದೆ ಅನ್ನುವಂಥದ್ದ ಸಾಕಷ್ಟು ಬಸ್ಗಳು ಕೂಡ ಬಸ್ ನಿಲ್ದಾಣದಲ್ಲೇ ನಿಂತಿದೆ. ಹೀಗಾಗಿ ಬೇರೆ ಬೇರೆ ಕಡೆ ಹೋಗುವಂತ ಪ್ರಯಾಣಿಕರು ಕೂಡ ಬಸ್ ಇಲ್ಲದೆ ಬಸ್ ನಿಲ್ದಾಣದಲ್ಲಿ ಇರುವಂತ ಒಂದು ಪರಿಸ್ಥಿತಿ ಕೂಡ ತಾವು ಈ ಒಂದು ವಿಜುವಲ್ ನಲ್ಲಿ ಗಮನಿಸಿದ್ರೆ ಕೇವಲ ಏನು 90ರಷ್ಟಕ್ಕೂ ಅಧಿಕ ಬಸ್ಗಳು ಈಗಾಗಲೇ ಬಸ್ ನಿಲ್ದಾಣದಲ್ಲೇ ನಿಂತಿರುವಂತದ್ದು. ಅಂತಂದ್ರೆ ನಿನ್ನೆ ರಾತ್ರಿ ಏನು ಬೇರೆ ಬೇರೆ ಡಿಪೋಗಳಿಂದ ಕಾರವಾರ ಬಸ್ ನಿಲ್ದಾಣಕ್ಕೆ ಬಂದಿತ್ತು. ಅದರಲ್ಲಿ ಒಂದಿಷ್ಟು ಬಸ್ಗಳು ಮತ್ತ ಆ ಮೂಲ ಏನು ನಮ್ಮ ಬಸ್ ಡಿಪೋ ಇದೆ ಅಲ್ಲಿಗೆ ಹೋಗಿರುವಂತದ್ದು ಕೂಡ ಇದೀಗ ನಮಗೆ ಮಾಹಿತಿ ಸಿಕ್ಕಿದೆ. ಅದನ್ನ ಹೊರತುಪಡಿಸಿದಂತೆ ಬಹುತೇಕ ಎಲ್ಲಾ ಬಸ್ಗಳು ಈಗ ಬಸ್ ನಿಲ್ದಾಣದಲ್ಲೇ ನಿಂತಿರುವಂತದನ್ನ ಕೂಡ ಕಾಣಬಹುದು. ಉತ್ತರ ಕನ್ನಡ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗುವಂತದ್ದು ಬಸ್ಗಳು ಕೂಡ ಇಲ್ಲಿ ತಾವು ಕಾಣಬಹುದು. ಏನು ಈಗ ಪಣಜಿಗೆ ಹೋಗುವಂತ ಬಸ್ಗಳು ಕೂಡ ಈಗ ಇಲ್ಲೇ ಸ್ಟಾಪ್ ಆಗಿದೆ. ಹೀಗೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಅಂದ್ರೆ ಹುಬ್ಬಳ್ಳಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಹಾಗೆಯೇ ಎಲ್ಲಾ ಕಡೆ ಹೋಗುವಂತ ಬಹುತೇಕ ಬಸ್ಗಳು ಇವತ್ತು ಬಸ್ ನಿಲ್ದಾಣದಲ್ಲೇ ನಿಂತಿದೆ. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಸಮಸ್ಯೆಗೆ ಎದುರಿಸುವಂತಾಗಿದೆ. ಉದ್ಯೋಗಕ್ಕೆ ಹೋಗುವಂತ ನೌಕರರಾಗಿರ್ಬೋದು, ಶಾಲಾ ಕಾಲೇಜುಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು ಕೂಡ ಬೆಳಗ್ಗಿಂದೇ ಕೂಡ ಒಂದು ಬಸ್ ಇಲ್ಲದೆ ಇಲ್ಲಿ ಒಂದು ಪರದಾಟವನ್ನು ನಡೆಸಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಿನ್ನೆ ಸಂಜೆಯ ಹೊತ್ತಲ್ಲಿ ಹೈಕೋರ್ಟ್ ಕೂಡ ಒಂದು ತಡೆಯನ್ನ ನೀಡಿತ್ತು. ಯಾವುದೇ ಕಾರಣಕ್ಕೂ ಒಂದು ಪ್ರತಿಭಟನೆಯನ್ನ ಮಾಡಬಾರ್ದು, ಒಂದು ದಿನದ ಮಟ್ಟಿಗೆ ಈ ಪ್ರತಿಭಟನೆಯನ್ನ ಮುಂದೂಡಬೇಕೆನ್ನುವಂತ ಒಂದು ತಡೆಯನ್ನು ಕೂಡ ಹೈಕೋರ್ಟ್ ನೀಡಿತ್ತು. ಆದ್ರೆ ಹೈಕೋರ್ಟ್ ನ ಈ ಒಂದು ತಡೆಯನ್ನು ಕೂಡ ಉಲ್ಲಂಘನೆಯನ್ನ ಮಾಡಿ KSRTC ನೌಕರರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ. ಹೀಗಾಗಿ ಏನು ಕೋರ್ಟ್ ಆದೇಶವನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಇವತ್ತು ಬೆಳಿಗ್ಗೆಯಿಂದ ಆದ್ರೂ ಕೂಡ ಏನು ಬಸ್ ಸಂಚಾರ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಆದ್ರೆ ಈ ಸಾರಿಗೆ ನೌಕರರು ಅವೆಲ್ಲವನ್ನ ತಿರಸ್ಕರಿಸಿ ಇವತ್ತು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಬಸ್ ನಿಲ್ದಾಣಕ್ಕೆ ಬಂದಿರತಕ್ಕಂತ ಕೆಲವು ಪ್ರಯಾಣಿಕರು ವಾಪಸ್ ಕೂಡ ತಮ್ಮ ಮನೆಯತ್ತ ಕೂಡ ಸಂಚಾರ ಮಾಡ್ತಾ ಇರುವಂತದ್ದನ್ನು ಕೂಡ ನೋಡಬಹುದಿದೆ. ಒಟ್ಟಾರೆಯಾಗಿ ಇವತ್ತು ಏನು ರಾಜ್ಯದಲ್ಲಿ ಸಾರಿಗೆ ನೌಕರರು ಕೊಟ್ಟಿರ್ತಕ್ಕಂತಹ ಮುಷ್ಕರಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಬೆಂಬಲ ವ್ಯಕ್ತವಾಗಿದೆ. ಕಾರವಾರದಿಂದ ಉದಯ್ ಬರಗಿ, ಪವರ್ ಟಿವಿ.